ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಟಾಪಿಕ್ ಅಂದರೆ, ಇವಾಗ ಎಲ್ಲರ ಮನೆಯಲ್ಲೂ ಒಂದು ಜೀನ್ಸ್ ಪ್ಯಾಂಟ್ ಇಲ್ಲ ಮಾಮೂಲಿ ಪ್ಯಾಂಟು ವೇಸ್ಟಾಗಿ ಉಳ್ಕೊಂಬಿಟ್ಟಿರುತ್ತೆ ಅಂದ್ಕೊಳ್ಳಿ. ಸುಮ್ಮನೆ ಏನೋ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ಏನೋ ಗಲೀಜಾಗಿರುತ್ತೆ, ವೇಸ್ಟಾಗಿ ಬಿಸಾಕ್ಬಿಟ್ಟಿರ್ತೀರ. ಕೆಲವೊಬ್ಬರು ಅದನ್ನೇ ಅದೇ ರೀತಿಯೇ ಕಾಲು ವರ್ಷಕ್ಕೆ ಯೂಸ್ ಮಾಡ್ಕೋತಾರೆ. ಅದೇ ರೀತಿ ಯೂಸ್ ಮಾಡೋ ಬದಲು ನಾನು ಇವಾಗ ತೋರಿಸೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ನೀವು ಮ್ಯಾಟ್ ಥರ ಯೂಸ್ ಮಾಡ್ಕೋಬೋದು. ಓಕೆನಾ? ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆಮೇಲೆ ಬಾಳಕೆ ಬರುತ್ತೆ. ಪ್ಯಾಂಟ್ ಜೀನ್ಸ್ ಆಗಲಿ ಮಾಮೂಲಿ ಪ್ಯಾಂಟ್ ಆಗಲಿ, ಎರಡರಲ್ಲಿ ಯಾವುದಾದ್ರೂ ಅಷ್ಟೇ ತುಂಬಾ ಬಾಳಿಕೆ ಬರುತ್ತೆ. ನೋಡಿ, ನಾನು ಆಲ್ರೆಡಿ ಸ್ಟಿಚ್ಚಿಂಗ್ ಮಾಡಿ ಯೂಸ್ ಮಾಡ್ತಾ ಇರುವಂಥದ್ದು ಇದು. ಪ್ಯಾಂಟಲ್ಲಿ ಸ್ಟಿಚ್ ಮಾಡಿರುವಂಥದ್ದು ಆಲ್ರೆಡಿ ಯೂಸ್ ಆಗಿರುವಂಥ ಮ್ಯಾಟ್ ಇದು. ಇವಾಗ ಆಲ್ರೆಡಿ ನಿಮಗೋಸ್ಕರ ಇವಾಗ ಇನ್ನೂ 2 ಪ್ಯಾಂಟ್ ತೊಗೊಂಡು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಯುನೀಕ್ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತು ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಬಂದು ನಾನು 20 ಇಂಚಿಗೆ ತೊಗೊಂಡಿದ್ದೀನಿ. ನೀವು ಇದನ್ನು ಇನ್ನೂ ಚಿಕ್ಕದಾಗಾದರೂ ತೊಗೋಬೋದು, ಇಲ್ಲ ಇನ್ನೂ ದೊಡ್ಡದಾಗಾದರೂ ತೊಗೋಬೋದು. ಅದು ನಿಮ್ಮ ಇಷ್ಟ. ನಾನು ಒಂದು 20 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲ ನೀವು ಇನ್ನೂ ಚಿಕ್ಕದಾಗಿ ಬೇಕಪ್ಪ ನಮ್ಗೆ ಅಷ್ಟೊಂದು ಬೇಡ ಅನ್ನೋದಾದರೆ 15 ಇಂಚಿಗೂ ಮಾಡ್ಕೋಬೋದು. ನಾನು ಒಟ್ಟಿನಲ್ಲಿ 20 ಇಂಚಿಗೆ ತೊಗೊಂಡಿದ್ದೀನಿ. 2 ಪ್ಯಾಂಟ್ ತೊಗೊಂಡಿದ್ದೀನಿ. ಓಕೆನಾ? ಸ್ವಲ್ಪ ಅಗಲನೇ ಮಾಡಿದ್ದೀನಿ ನಾನು. ನಿಮಗೆ ಅಲ್ಲಿ ನಾನು ಹೇಳ್ದಂಗೆ ಬೇಡಪ್ಪ ಅಷ್ಟೊಂದು ಅಗಲ ಏನಕ್ಕೆ ಅನ್ನೋದಾದರೆ 15 ಇಂಚಿಗೆ ತೊಗೊಳ್ಳಿ. ಓಕೆನಾ? ನಾನು 2 ಪ್ಯಾಂಟ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಅದು ಮೇಲ್ಗಡೆ ಪಾಕೆಟೆಲ್ಲ ಇರುತ್ತಲ್ಲ ಅಲ್ಲಿಗೆ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ? ಮೇಲ್ಗಡೆ ಕಟ್ ಮಾಡಿ ಮೇಲ್ಗಡೆದು ಒಂದು ಸ್ವಲ್ಪ ಮಂದ ಇರುತ್ತೆ, ಪಾಕೆಟೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಕಟ್ ಮಾಡಿ ಈ ಥರ ತೆಗೆದುಬಿಟ್ಟು ನಮಗೆ ಬೇಕಾಗಿರೋದು ಕೆಳಗಡೆ ಪೀಸ್ ಮಾತ್ರ. ಓಕೆನಾ? ಅದರಲ್ಲೂ ಕ್ರಾಸಾಗಿರುತ್ತಲ್ಲ ಅಲ್ಲೆಲ್ಲ ಎರಡನ್ನೂ ಸಮ ಮಾಡಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಕೆಳಗಡೆ ಒಂದು ಸಮ ಇರುತ್ತೆ, ಮೇಲ್ಗಡೆ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಅಲ್ಲಿ ಆ ಕ್ರಾಸಾಗಿರೋದನ್ನು ಎರಡು ಒಂದೇ ಲೆವೆಲಿಗೆ ಬರೋ ಥರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಏನು ತೊಂದರೆ ಏನಿಲ್ಲ. ಇದು ಮ್ಯಾಟ್ ಆಗಿರೋದ್ರಿಂದ ನಮ್ಗೆ ಇಷ್ಟೇ ಪರ್ಫೆಕ್ಟಾಗಿ ಬರಬೇಕು ಅಂತ ಏನು ತೊಂದರೆ ಇಲ್ಲ. ಅಯ್ಯೋ ಹಿಂಗೆ ಬರಬೇಕು ಹಂಗೆ ಬರಬೇಕಂತ ಏನು ಯೋಚನೆ ಮಾಡಬೇಡಿ. ಸ್ವಲ್ಪ ಕ್ರಾಸಲ್ಲಿರೋದು ಜಾಸ್ತಿ ಸ್ಟಿಚ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ನೋಡಿ, ನಾನು ಕಟ್ ಮಾಡಿದ್ನಲ್ಲ ಆ ಥರ ಕ್ರಾಸಾಗಿರೋದನ್ನ ಸ್ವಲ್ಪ ತೆಗೆದುಬಿಡಿ. ತೆಗೆದ್ಬಿಟ್ಟು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ನೀಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಂಬಿಡಿ. ಆಮೇಲೆ ಅಲ್ಲಿ ಗಂಟು ಥರ ಇದೆಯಲ್ಲ ಕೆಳಗಡೆ, ಅದನ್ನು ಕಟ್ ಮಾಡಿಬಿಡಿ. ಯಾಕೆಂದರೆ ಅದು ಸ್ಟಿಚಿಂಗ್ ಮಾಡುವಾಗ ಡಿಸ್ಟರ್ಬ್ ಆಗ್ಬೋದು. ಓಕೆನಾ? 2 ಪ್ಯಾಂಟು ಇದೇ ಥರ 2 ಕಡೆದು 2 ಕಾಲೊಂದೂ ಈ ಥರ ಕಟ್ ಮಾಡಿ ನೀಟಾಗಿ ಕಟ್ ಮಾಡಿಕೊಂಡು ಮಧ್ಯೆ ಕಟ್ ಮಾಡಿಕೊಂಡ್ರೆ ನಮಗಿದು ಮ್ಯಾಟ್ ಮಾಡೋಕ್ಕೆ ರೆಡಿ ಆಗುತ್ತೆ. ಓಕೆನಾ? ತುಂಬಾ ಈಸಿ ಇದು. ಸುಮ್ಮನೆ ವೇಸ್ಟ್ ಹಾಕಿ ಬಿಸಾಕೋದು ಇಲ್ಲ, ಸುಮ್ಮನೆ ಹಂಗೆ ಯೂಸ್ ಮಾಡೋ ಬದಲು ಈ ರೀತಿ ಮಾಡ್ಕೊಂಡು ಯೂಸ್ ಮಾಡಿ. ಬಾಳಿಕೆನೂ ಬರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಯಾರಾದರೂ ನೋಡೋಕ್ಕೂ ಯುನೀಕ್ ಆಗಿರುತ್ತೆ. ಇವಾಗ ನೀವು ರೆಡಿಮೇಡ್ ಮ್ಯಾಟ್ ತಂದು ಹಾಕ್ದಂಗೆ ಇರುತ್ತೆ. ಓಕೆನಾ? ನೋಡಿದವ್ರಿಗೂ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಕೇಳೋ ಥರ ಇರುತ್ತೆ. ಓಕೆನಾ? ಅಸಹ್ಯವಾಗಂತೂ ಇರೋಲ್ಲ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಓಕೆನಾ? ಒಟ್ಟಲ್ಲಿ ನಿಮ್ಮ ಹತ್ರ ಈ ಥರ ಹಳೆ ಪ್ಯಾಂಟ್ಗಳಂತೂ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ. ವೇಸ್ಟಾಗಿ ಡ್ಯಾಮೇಜ್ ಆಗಿ ಇಲ್ಲ ಹಳೇದಾಗಿ ಬಿಸಾಕ್ಬಿಟ್ಟಿರ್ತೀವಿ. ಅಂಥದನ್ನು ಈ ಥರ ಒಂದು 2-3 ಮಾಡಿ ಇಟ್ಕೊಳ್ಳಿ. ಅಡುಗೆ ಮನೆಗೊಂದು, ಮಾಮೂಲಿ ಈಚೆಗೊಂದು, ಬಚ್ಚಲ ಮನೆಗೊಂದು, ಎಲ್ಲ ಕಡೆ ಒಂದೊಂದು ರೆಡಿ ಮಾಡಿಕೊಂಡು ನೀವು ಹಾಕ್ಕೋಬೋದು. ಇದರಲ್ಲಿ ನಾನು ಹೇಳ್ದಂಗೆ ಚಿಕ್ಕದು ದೊಡ್ಡದು ನಿಮ್ಮ ಸೈಜ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇದನ್ನು ನಾನು ಒಂದು 20 ಇಂಚಿಗೆ ತೊಗೊಂಡಿದ್ದೀನಿ. ಅಗಲನೂ 20, ಉದ್ದನೂ 20. ಈ ರೀತಿ ಇವಾಗ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದು, ಸ್ಟಿಚಿಂಗ್ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ ಅಂತ. ಈ ರೀತಿ ಫಸ್ಟ್ ಇಟ್ಬಿಟ್ಟು ಮಧ್ಯದಲ್ಲಿ ಒಂದೊಂದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದ್ರ ಮಧ್ಯೆ ಒಂದೊಂದನ್ನು ಇಟ್ಕೋಬೇಕಾಗುತ್ತೆ. ಓಕೆನಾ? ಇದನ್ನು ನಾವು ಹೇಳೋದಕ್ಕಿಂತ ನಮ್ಮ ಸುಮ್ಮನೆ ಕೈಯಲ್ಲಿ ಮಾಡಿದ್ರೇ ಗೊತ್ತಾಗುತ್ತೆ, ಹೇಳೋಕ್ಕಾಗಲ್ಲ ಯಾವ ರೀತಿ ಅಂತ. ಈ ಮೆಥಡನ್ನ ಒಂದನ್ನು ಇಟ್ಬಿಟ್ಟು ಮತ್ತೆ ಇನ್ನೊಂದು ಸ್ಟೆಪ್ನ ತೆಗೆದ್ಬಿಟ್ಟು ಆ ಥರ ಒಂಥರ ಮನೆ ಥರ ಬರುತ್ತೆ. ಓಕೆನಾ? ಚೆಕ್ಸ್ ಥರ ಬರುತ್ತೆ. ಆ ಥರ ಒಂಥರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಓಕೆನಾ? ಕೆಳಗಡೆ ಒಂದು ನೈಟಿ ಬಟ್ಟೆನೋ ಇಲ್ಲ ಹಳೆ ಬಟ್ಟೆ ಯಾವುದಾದ್ರೂ ಇದ್ದರೆ ಕೆಳಗಡೆ ಸಪೋರ್ಟಿಗೆ ತಗೊಳ್ಳಿ. ಒಂದು ಎಲ್ಲ ಟಾಪ್ಗಳು ನೈಟಿಗಳು ಏನಾರು ವೇಸ್ಟ್ ಆಗಿರುತ್ತಲ್ಲ ಅದನ್ನು ಕೆಳಗಡೆ ಸಪೋರ್ಟಿಗೆ ತಗೊಂಡು ಅದ್ರ ಮೇಲೆ ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಡಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆಮೇಲೆ ಬಾಳಿಕೆ ಬರುತ್ತೆ, ವರ್ಷಾನುಗಟ್ಟಲೆ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಜೀನ್ಸ್ ಪ್ಯಾಂಟು ಬೇಗ ಹಾಳಾಗಲ್ಲ, ನೀವು ಎಷ್ಟೇ ವಾಶ್ ಮಾಡಿದ್ರೂ ಅರ್ಧೋಗಲ್ಲ. ಓಕೆನಾ? ಇದಕ್ಕೆ ಆಮೇಲೆ 4 ಸುತ್ತ ಸ್ಟಿಚಿಂಗ್ ಮಾಡೋಕ್ಕೂ 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ಒಂದು ಲೆವೆಲ್ಗಲ್ಲಿ ತೋರಿಸಿದ್ನಲ್ಲ ಸೈಡಲ್ಲಿರೋ ಪೀಸ್ ಕಟ್ ಮಾಡಿದೆ, ಅದನ್ನ ಮತ್ತೆ ಎರಡೂ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಜಾಯಿಂಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು. ಆಮೇಲೆ ಇನ್ನು ಬೇರೆ ಪೀಸ್ ಇರುತ್ತಲ್ಲ ಅದನ್ನು ಒಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದು ದೊಡ್ಡದಾಯಿತು ಚಿಕ್ಕದಾಯಿತು ಏನು ತೊಂದರೆ ಬೇಡ, ಎರಡೂ ಜಾಯಿಂಟ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ. ಅದನ್ನು ದೊಡ್ಡದು ಅಂದರೆ ನಾವು ಕಟ್ಟಿಂಗ್ ಮಾಡಿದಾಗಲೇ ಒಂದು ಸ್ವಲ್ಪ ಕೆಳಗಡೆ ಚಿಕ್ಕದಿರುತ್ತೆ, ಮೇಲೆ ದೊಡ್ಡದಿರುತ್ತೆ. ಓಕೆನಾ? ಆ ಥರ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ.
ಅದು ಹೇಗೆ ಇದ್ದರೂ ಪರವಾಗಿಲ್ಲ. ಅದನ್ನು ಇಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಆ ಥರ ಒಂದು ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ. ನೀವು ಇದನ್ನು ಉಲ್ಟಾ ಪಲ್ಟಾ ಹೆಂಗೆ ಬೇಕಾದರೂ ನಿಮ್ಗೆ ಬೇಕಾದಂಗೆ ಡಿಸೈನ್ ಮಾಡ್ಕೋಬೋದು. ನಾನು ಒಂದೇ ಕಲರಲ್ಲಿ ಬರಲಿ ಅಂತ ಒಂದೇ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಆಲ್ರೆಡಿ ಹಳೇದು ನೋಡಿರ್ಬೋದು, ನಾನು 2 ಕಲರಲ್ಲಿ ಮಾಡಿದ್ದೀನಿ, ಸ್ವಲ್ಪ ಡಾರ್ಕು ಲೈಟಲ್ಲಿ ಆ ಥರ. ಇವಾಗ ಇದನ್ನು ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಉಲ್ಟಾ ತಿರುಗಿಸ್ಕೋಬೇಕು ಅದು. ಯಾಕೆಂದರೆ ಮೇಲೆ ಉಲ್ಟಾ ತಿರುಗಿಸಿದಾಗ ಫಿನಿಶಿಂಗ್ ಇರುತ್ತೆ, ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಆಮೇಲೆ ಗಂಟು ಗಂಟು ಥರ ಇರೋಲ್ಲ. ಸ್ಟಿಚಿಂಗ್ ಮಾಡಿರೋದೆಲ್ಲ ಒಳಗಡೆ ಹೋಗೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ಎಲ್ಲ ಪೀಸನ್ನು ಇದೇ ರೀತಿಯೇ ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಥರ ಸೂಜಿಲಾದರೂ ಸರಿ, ಪಿನ್ನಲ್ಲಾದರೂ ಸರಿ, ಒಟ್ಟಲ್ಲಿ ಅದನ್ನು ತೆಗೀರಿ. ಈ ಥರ ನಾಟ್ ಹಾಕ್ಕೊಂಡು ತೆಗೀರಿ. ಪಿನ್ನಲ್ಲಾದರೂ ಸರಿ, ಸೂಜಿಲಾದರೂ ಸರಿ, ಈ ಥರ ಉಲ್ಟಾ ತಿರುಗಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಎಲ್ಲನೂ. ನಾನು ಪಿನ್ನಲ್ಲಿ ತೆಗಿಯೋಕ್ಕೆ ಹೋದೆ, ಅದು ತೆಗಿಯೋಕ್ಕೆ ಆಗಲಿಲ್ಲ, ಪಿನ್ನ ಬಿಚ್ಕೋತಾ ಇತ್ತು. ನನಗೆ ಸೂಜಿಲಾದರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಹಾಗಾಗಿ ನಾನು ಸೂಜಿಲಿ, ದೊಡ್ಡ ಸೂಜಿಲಿ ಒಂದು 4-5 ಎಳೆ ತೊಗೊಂಡು ನಾಟ್ ಹಾಕ್ಬಿಟ್ಟು ಎಳಿತೀನಿ. ಓಕೆನಾ. ನನಗೆ ಅದೇನೋ ಪಿನ್ನಲ್ಲಿ ತೆಗಿಯೋಕ್ಕಾಗಲಿಲ್ಲ, ಬಟ್ಟೆ ಬೇರೆ ಮಂದ ಇದೆ, ಹಾಗಾಗಿ ನಿಮಗೆ ಒಟ್ಟಿನಲ್ಲಿ ಇದು ಅಗಲ ಇರೋದ್ರಿಂದ ನೀವು ಹೆಂಗೆ ತೆಗೆದ್ರೂ ಬರುತ್ತೆ, ಅದು ಉಲ್ಟಾ ತಿರುಗಿಸ್ಕೊಳ್ಳಿ. ನಾನು ಈ ಥರ ಸೂಜಿಲಿ ಹಾಕಿ ನಾಟ್ ಹಾಕ್ಬಿಟ್ಟು ಈ ಥರ ಉಲ್ಟಾ ತಿರುಗಿಸ್ಕೊಂಡು ಮಾಡ್ತಾಯಿದ್ದೀನಿ. ನಾವು ಡೋರಿ ಹೇಗೆ ಮಾಡ್ತೀವೋ ಆ ಥರ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದೇ ರೀತಿ ಮಾಡ್ಬೋದು, ಇಲ್ಲ ನಾನು ಹೇಳ್ದಂಗೆ ಪಿನ್ನಲ್ಲೂ ಬೇಕಾದರೆ ದೊಡ್ಡ ಪಿನ್ ಇದ್ದರೆ ಹಾಕ್ಕೊಂಡು ತೆಗಿಬೋದು. ಓಕೆನಾ. ಒಬ್ಬೊಬ್ರಿಗೂ ಒಂಥರ ಅಭ್ಯಾಸ ಆಗಿರುತ್ತೆ, ನಿಮಗೆ ಅದು ಯಾವ ಥರ ಅಭ್ಯಾಸ ಆಗುತ್ತೆ, ಇಲ್ಲ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ, ಇಲ್ಲ ಪಿನ್ನಲ್ಲೇ ತೆಗಿಬೋದು ಅಂದರೆ ತೆಗೀರಿ, ಇಲ್ಲ ನಾನು ಇಲ್ಲಿ ತೋರಿಸ್ತಿದ್ದಂಗೆ ಸೂಜಿಲಿ ನಾಟ್ ಹಾಕ್ಬಿಟ್ಟು ದಾರದಲ್ಲಿ ಹಂಗಾದರೂ ತೆಗಿಬೋದು. ಓಕೆನಾ. ಎರಡರಲ್ಲಿ ಯಾವ ತೆಗೆದ್ರೂ ಒಟ್ಟಿನಲ್ಲಿ ಅದು ಉಲ್ಟಾ ತಿರುಗಿಸ್ಕೋಬೇಕು. ಎಲ್ಲ ಪೀಸನ್ನು ನೀಟಾಗಿ ಉಲ್ಟಾ ತಿರುಗಿಸ್ಕೊಂಡು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಕೆಳಗಡೆಗೆ ಒಂದು ಪೀಸ್ ತೊಗೊಂಡಿದ್ದೀವಲ್ಲ, ಅದು ಅಷ್ಟೇ ನಾನು ಹೇಳಿದ್ನಲ್ಲ, ಲಂಗುದ್ದು ಪೆಟಿಕೋಟ್ಸು ಏನೋ ಇಲ್ಲ ಈ ನೈಟಿದು ಯಾವುದಾದ್ರೂ ಒಂದು ವೇಸ್ಟ್ ಪೀಸನ್ನು ಇಟ್ಕೊಳ್ಳಿ. ಯಾವುದಾದ್ರೂ ಸರಿ, ವೇಸ್ಟ್ ಆಗಿರೋದನ್ನ ಕೆಳಗಡೆ ಸಪೋರ್ಟಿಗೆ ಕೊಡಿ, ಒಂದು ಸ್ವಲ್ಪ ಮಂದಕ್ಕೆ ಕೊಡಿ. ನೀವು ಮಂದಕ್ಕೆ ಕೊಟ್ಟರೆ ಜಾಸ್ತಿ ಬಾಳಿಕೆ ಬರುತ್ತೆ. ಓಕೆನಾ. ತೆಳ್ಳಗೆ ಕೊಟ್ಟರೆ ಬೇಗ ಹರಿದೋದ್ರೆ ಇದು ಕೆಳಗಡೆ ಕಾಣಿಸುತ್ತೆ, ಮತ್ತು ಅದು ಡಿಸ್ಟರ್ಬ್ ಆಗುತ್ತೆ, ಕಿತ್ತೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕೆಳಗಡೆದು ಮಂದಕ್ಕೆ 2 ಪೀಸ್ ಕೊಡಿ ಕೆಳಗಡೆಗೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ನೀಟಾಗಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಒಂದು ಪೀಸ್ ಆಯ್ತಲ್ಲ, ಆ ಪೀಸ್ನ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಅದು ನಾನು ಡಬಲ್ ಪೀಸ್ ತೊಗೊಂಡಿದ್ದೀನಿ, ಅದಕ್ಕೆ ನೀಟಾಗಿ ಅದು ಡಬಲ್ ಪೀಸ್ ಇರೋದ್ರಿಂದ ಸ್ಟಿಚ್ ಹಾಕೋತಾ ಇದ್ದೀನಿ. ಸುತ್ತ ಈ ಥರ ಸ್ಟಿಚ್ ಹಾಕ್ಕೊಂಬಿಟ್ಟು ಇವಾಗ ನಾವು ಆಲ್ರೆಡಿ ಪೀಸ್ನ ಉಲ್ಟಾ ತಿರುಗಿಸಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಒಂದ್ರ ಕೆಳಗೆ ಒಂದು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ, ಆ ಥರ ಒಂದು ಸ್ಟೆಪ್ ಒಂದ್ರ ಪಕ್ಕ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಅದು ಬಿದೋಗುತ್ತೆ ಅನ್ನೋದು ಅನಿಸಿದ್ರೆ ಒಂದು ಪಿನ್ ಹಾಕ್ಕೊಳ್ಳಿ. ಮೇಲೆ ಸ್ಟಿಚ್ ಮಾಡಿ ಕೆಳಗಡೆ ಒಂದು ಪಿನ್ ಹಾಕ್ಕೊಳ್ಳಿ. ಓಕೆನಾ. ಅವಾಗ ನಿಮಗೆ ಸ್ಟಿಫ್ ಆಗಿರುತ್ತೆ, ಬಿದ್ದೋಗಲ್ಲ. ಮತ್ತೆ ಅಂದರೆ ಪಿನ್ನ ತೆಗಿಬೇಕು, ಹಾಕಬೇಕು, ಹಂಗಾಗಿ ಮಾಡಬೇಕಾಗುತ್ತೆ. ನಾನು ಒಂದು ಸಲ ಹಾಕಿದೆ, ಅವ್ನು ಮತ್ತೆ ಏನು ಹಾಕೋಕ್ಕೆ ಹೋಗಿಲ್ಲ. ಇವಾಗ ಈ ರೀತಿ ಒಂದ್ರ ಕೆಳಗೊಂದು ನೀವು ಬಟ್ಟೆ ಎಷ್ಟು ಕೊಟ್ಟಿದ್ದೀರ ಅಷ್ಟಕ್ಕೂ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ತುಂಬ ಈಸಿ, ಇದೊಂಥರ ಈಸಿ ಮೆಥಡು. ಅಂದರೆ ನೋಡೋದಕ್ಕೊಂಥರ ಕಷ್ಟನೇನೋ ಅನಿಸುತ್ತೆ, ನೀವು ಇದನ್ನು ಸ್ಟಿಚ್ ಮಾಡಿದ್ರೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಆಮೇಲೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದು ನಿಮ್ಮ ಮನೇಲಿ ಅಯ್ಯೋ ನೀವು ಮಾಡಿರೋದಾ ಅಂತ ಯಾರಾದರೂ ಬಂದು ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸುಮ್ಮನೆ ವೇಸ್ಟಾಗಿ ಬಿಸಾಕಿರೋ ಪ್ಯಾಂಟಲ್ಲಿ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅನಿಸುತ್ತೆ. ನೋಡಿ, ಈ ರೀತಿ ಒಂದು ಪೀಸ್ನ ಮೇಲೆ ಎತ್ಕೊಳ್ಳಿ, ಮತ್ತು ಇನ್ನೊಂದು ಪೀಸ್ನ ಬಿಟ್ಟು ಇನ್ನೊಂದು ಪೀಸ್ ಎತ್ಕೊಳ್ಳಿ, ಇನ್ನೊಂದು ಪೀಸ್ ಬಿಟ್ಟು ಇನ್ನೊಂದು, ಆ ಥರ. ಮತ್ತು ಇವಾಗ ಇದು ಬಿಟ್ಮೇಲೆ ಫಸ್ಟ್ ಎತ್ಕೊಂಡಿದ್ವಲ್ಲ ಆ ಪೀಸ್ ಬಿಟ್ಬಿಡ್ಬೇಕು, ಆಮೇಲೆ ಇನ್ನೊಂದು ಪೀಸ್ ಎತ್ಕೋಬೇಕು, ಆ ಥರ ಒಂದು ಬಿಟ್ಟು ಒಂದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಮೂಲಿ ಸ್ಟಿಚಿಂಗ್ ಹಾಕ್ಕೊಬಿಡಿ. ಮತ್ತು ಅದ್ರ ಪಕ್ಕದಲ್ಲೂ ಹಾಗೇ ಸ್ಟಿಚ್ ಹಾಕ್ಕೊಬಿಡಿ. ಅವಾಗ ಮತ್ತೆ ಸ್ಟಿಚಿಂಗ್ ಹಾಕೋಷ್ಟಿರಲ್ಲ, ನೀಟಾಗಿರುತ್ತೆ. ಆಮೇಲೆ ಜಾರ್ಕೊಳ್ಳುತ್ತೆ, ಬಿದ್ದೋಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಓಕೆನಾ. ಈ ರೀತಿ ಎಲ್ಲ ಪೀಸನ್ನು ಸೇಮ್ ಇದೇ ಮೆಥಡಲ್ಲಿ ಮಾಡ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ನನಗೆ ಪೀಸು ಕಮ್ಮಿ ಬಂತು, ಎಲ್ಲ ಪೀಸನ್ನು ಸ್ಟಿಚ್ ಮಾಡಿಕೊಂಡೆ. ನಾನು ಸ್ವಲ್ಪ ಅಗಲ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಒಂದು 2 ಪೀಸ್ಗೆ ಒಂದು ಲೆಂತ್ ಒಂಚೂರು ಕಮ್ಮಿ ಬಂತು. ನಾನು ಆಲ್ರೆಡಿ ಕೆಳಗಡೆ ಪೀಸು ಸಪೋರ್ಟಿಗೆ ಕೊಟ್ಟಿದ್ದೀನಲ್ಲ, ಆ ಪೀಸಲ್ಲಿ ಸ್ವಲ್ಪ ಪೀಸ್ ಉಳಿದಿತ್ತು, ಅದನ್ನೇ ಕೊಡೋಣ ಬಿಡು, ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡಿಕೊಂಡೆ. ಒಂಚೂರು ಒಂದು 2-3 ಇಂಚು ಸಾಕಾಗಲಿಲ್ಲ, ಮತ್ತು ಅದನ್ನು ಹಾಗೆ ಅಟ್ಯಾಚ್ ಮಾಡಿ ಕೊಟ್ಟೆ. ಅದೇನಿಲ್ಲ, ಮ್ಯಾಟ್ ಅಲ್ವಾ, ಕಾಲು ಒರೆಸೋದಕ್ಕೇನು ಒಂಚೂರು ಆ ಕಡೆ ಈ ಕಡೆ ಆದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಮಾಮೂಲಿ ಎಲ್ಲ ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಪೀಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಮೆಥಡ್ ಅಷ್ಟೇ, ಈಸಿಯಾಗಿ ಮಾಡ್ಕೋಬೋದು. ಅಂದರೆ ಸ್ಟಿಚಿಂಗ್ ಮಾಡೋಕೆ ಸ್ವಲ್ಪ ಆ ಕಡೆ ಈ ಕಡೆ ಇದಾಗ್ಬೋದು. ಇಲ್ಲ ಯಾರಾದರೂ ಸಪೋರ್ಟ್ ಇಟ್ಕೊಳ್ಳಿ, ಈ ಥರ ಇಟ್ಕೊಳ್ಳೋಕೆ ಒಂಚೂರು ಸಪೋರ್ಟ್ ತೊಗೊಳ್ಳಿ ಬೇಕು ಅಂದರೆ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಅಕಸ್ಮಾತ್ ನಿಮಗೆ ಅಯ್ಯೋ ಅದು ಆ ಕಡೆ ಈ ಕಡೆ ಜಾರುತ್ತೆ ಅಂದರೆ ಒಬ್ರು ಯಾರಾದರೂ ಹಿಂಗೆ ಇಟ್ಕೊಂಡ್ರೆ ನೀವು ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನೇನೋ ಹಾಗೆ ಮಾಡಿದೆ, ಯಾರಿಗಾದ್ರೂ ಕಷ್ಟ ಆಗುತ್ತೆ ಅನ್ನೋರು ಬೇಕಾದ್ರೆ ಒಬ್ರು ಸಪೋರ್ಟ್ ತೊಗೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಆ ಕಡೆ ಈ ಕಡೆ ಜಾರುತ್ತೆ ಸರಿಯುತ್ತೆ ಅನ್ನೋರು ಆ ಥರ ಮಾಡ್ಕೋಬೋದು. ಓಕೆನಾ. ಈ ರೀತಿ ಫುಲ್ಲು ಫಿನಿಶಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಆ ಕಡೆ ಈ ಕಡೆ ಪೀಸೆಲ್ಲ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ.
ಅವಾಗೇನಪ್ಪ ಮಾಡಬೇಕು ಅಂದರೆ ಮತ್ತೆ ಆ ಕಡೆದೆಲ್ಲ ಪೀಸ್ಗಳನ್ನ ಏರುಪೇರು ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ನೀಟಾಗಿ. ಕಟ್ ಮಾಡ್ಕೊಂಬಿಟ್ಟು ನಿಮಗೆ ಅದೇ ನಾನು ಹೇಳ್ದಂಗೆ ಇನ್ನೂ ಚಿಕ್ಕದಾಗಾದ್ರೂ ಮಾಡ್ಕೋಬೋದು, ಇನ್ನೂ ದೊಡ್ಡದಾಗಾದ್ರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಯಾರೇನು ಮ್ಯಾಟ್ ಇಷ್ಟೇ ಇರಬೇಕಂತ ಏನಿಲ್ಲ. ನೀವು ಬೇಕಾದರೆ ಇವಾಗ ಬಚ್ಚಲ ಮನೆಗೆ ಸ್ವಲ್ಪ ದೊಡ್ಡದಾಗಿರಲಿ, ನೀರೆಲ್ಲ ಎಳೀಲಿ ಅಂತ ದೊಡ್ಡದಾಗಿ ಇದ್ರೂ ಆಗುತ್ತೆ. ಅಡುಗೆ ಮನೆ ಚಿಕ್ಕದಾಗಿರಲಿ ಅಂತನೂ ಹಾಕೋಬೋದು. ನೀವು ಅಡುಗೆ ಮನೆಗೊಂದು, ಬಚ್ಚಲ ಮನೆಗೊಂದು, ಈಚೆಗೊಂದು ಎಲ್ಲೆಲ್ಲ ಓಡಾಡ್ತಿರೋ ಎಲ್ಲ ಕಡೆ ಒಂದೊಂದು ಹಾಕಿದ್ರೆ ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ಇದ್ರಲ್ಲಿ ನಾನು ಇನ್ನೂ ಬೇರೆ ಬೇರೆ ಮ್ಯಾಟ್ ಮಾಡೋದಿದೆ. ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಇನ್ನೂ ಬೇರೆ ಬೇರೆ ಥರ ಸೀರೆಯಲ್ಲಿ, ವೇಸ್ಟ್ ಬಟ್ಟೆಯಲ್ಲಿ ಎಲ್ಲ ಮಾಡಿ ತೋರಿಸ್ತೀನಿ. ನೀವು ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ, ಅದನ್ನು ಹಾಕಿ ಅಂತಂದರೆ ನಾನು ಅದನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ವೇಸ್ಟ್ ಬಟ್ಟೆಯಲ್ಲೇ ಮಾಡುವಂಥದ್ದು ಮ್ಯಾಟು, ಓಕೆನಾ. ಇದೊಂದು ತೋರಿಸಿದ್ದೀನಿ. ಇನ್ನೂ ನಿಮ್ಗೆ ಬೇಕು ಅಂದರೆ ಯಾರಾದರೂ ನಂಗೆ ಬೇಕು ಮೇಡಮ್ ತೋರಿಸಿ ಅದನ್ನು ಅಂತಂದರೆ ನಾನು ಕಮೆಂಟ್ ಮಾಡಿ ನಾನು ಅದನ್ನು ತೋರಿಸ್ಕೊಡ್ತೀನಿ, ಓಕೆನಾ. ಮತ್ತು ನೋಡಿ ಈ ರೀತಿ ಆ ಕಡೆ ಈ ಕಡೆ ಎಲ್ಲ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ತೆಗೆದುಬಿಡಬೇಕು. ಹೀಗೆ ಸುತ್ತ ತಕ್ಕೊಂಡಾದ್ಮೇಲೆ ರೆಡಿ ಆಗುತ್ತೆ. ಪೀಸ್ ಇಟ್ಕೊಂಡಿದ್ನಲ್ಲ ಅದನ್ನ ಆ ಥರ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಕೊಡಬೇಕು. ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ರೆ ನಮಗೆ ಮ್ಯಾಟು ರೆಡಿ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿದೆ ಅಂದರೆ ಒಂಥರ ನೋಡೋದಕ್ಕೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಈ ಸುತ್ತ 4 ಮೂಲೆಯಲ್ಲೂ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಬಿಡಿ. ಮತ್ತು ನಾನು ಅಡ್ಡಡ್ಡನೂ ಒಂದೊಂದು ಸ್ಟಿಚ್ ಹಾಕಿದೆ, ಒಂದೊಂದು ಸ್ಟೈಡಲ್ಲಿ ಹಾಕಿದ್ದೆ. ಮತ್ತು ಇನ್ನೂ ಒಂದು ಸೈಡು ಸ್ಟಿಚ್ ಹಾಕಿದೆ, ಯಾಕೆಂದರೆ ಸ್ಟಿಫಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು. ನೀವು ಮೊದಲು ಒಂದೊಂದೇ ಗೆರೆ ಇತ್ತು, ಮತ್ತು ಇವಾಗ ಹಿಂದೆಗಡೆಯಿಂದ ತಿರುಗಿಸಿದ್ರೆ ನಿಮಗೆ ಚೌಕಾಕಾರದಲ್ಲಿದೆ, ಬಾಕ್ಸ್ ಟೈಪಲ್ಲಿ. ಯಾಕೆಂದರೆ ಇನ್ನೂ ಒಂದು ಸ್ಟಿಚ್ ಹಾಕಿದೆ ನಾನು. ನೋಡಿ ಇವಾಗ ಒಂದೊಂದು ಸ್ಟಿಚ್ ಹಾಕಿದ್ದೀನಿ. ಮತ್ತು ಇವಾಗ ಹಿಂಗೆ ಒಂದೊಂದು ಸ್ಟಿಚ್ ಹಾಕ್ಬಿಟ್ರೆ ನೀಟಾಗಿರುತ್ತೆ ಅಂದ್ಬಿಟ್ಟು, ಆಮೇಲೆ ಬಾಳಿಕೆ ಬರುತ್ತೆ, ಬೇಗ ಕಿತ್ತೋಗಲ್ಲ, ಚೆನ್ನಾಗಿರಲಿ ಅಂದ್ಬಿಟ್ಟಿದ್ದೆ. ನಾನೇನು ಮಾಡಿದೆ, ಎಲ್ಲೂ ಓಪನ್ ಆಗಬಾರ್ದು ಅಂದ್ಬಿಟ್ಟು ನೀಟಾಗಿ ಸ್ಟಿಚ್ ಹಾಕಿದೆ, ಓಕೆನಾ. ಒಂದು ಸ್ಟಿಚ್ ಜಾಸ್ತಿನೇ ಹಾಕಿ, ತೊಂದರೆ ಏನೂ ಇಲ್ಲ, ನೀಟಾಗಿ ಬಾಳಿಕೆ ಬರುತ್ತೆ, ಓಕೆನಾ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಮ್ಯಾಟು ಬ್ಯೂಟಿಫುಲ್ಲಾಗಿರೋ ಮ್ಯಾಟು ರೆಡಿ ಆಗುತ್ತೆ. ನೀವು ಮನೇಲಿ ಆರಾಮಾಗಿ ಇರೋ ವೇಸ್ಟ್ ಬಟ್ಟೆಯಲ್ಲೇ ಆರಾಮಾಗಿ ವೇಸ್ಟ್ ಪ್ಯಾಂಟಲ್ಲಿ ಮಾಡ್ಕೋಬೋದು, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಮ್ಯಾಟು ಅಂತ ಕಮೆಂಟ್ ಮಾಡಿ, ಓಕೆನಾ. ನೀವು ಟ್ರೈ ಮಾಡಿ, ಎಷ್ಟು ನಿಮ್ಮ ಹತ್ರ ಪ್ಯಾಂಟ್ ಇದೆ ಅದರಲ್ಲಿ ಚಿಕ್ಕದು ದೊಡ್ಡದು ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಟ್ರೈ ಮಾಡಿದೆ, ಚೆನ್ನಾಗಿ ಬಂತು, ಇಲ್ಲ ಚೆನ್ನಾಗಿ ಬಂದಿಲ್ಲ, ಏನು ಹೇಳಿದ್ರು ನಂಗೆ ಖುಷಿನೇ, ಓಕೆನಾ. ಯಾವುದೇ ಆದರೂ ಅಷ್ಟೇ ನಾವು ತೋರಿಸಿರೋದನ್ನ ಒಬ್ಬರು ಟ್ರೈ ಮಾಡಿ ಮಾಡಿದ್ದಾರೆ ಅಂದರೆ ಒಂಥರ ಖುಷಿ ಕೊಡುತ್ತೆ, ಓಕೆ, ಖುಷಿ ಕೊಡುತ್ತೆ. ಅದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿದಾಗ ಇನ್ನೂ ಖುಷಿ ಆಗುತ್ತೆ. ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೆ, ಅಂಗಡಿಗಳಲ್ಲಿ ಕೇಳಿ ಟ್ರೈ ಮಾಡಿ ಅಂತ. ಆ ಥರ ಒಬ್ಬರು ಫೋನ್ ನಂಬರ್ ತೊಗೊಂಡೆ ಫೋನ್ ಮಾಡಿದರು. ಅವ್ರು ಆಲ್ರೆಡಿ ಒಂದು 2 ಅಂಗಡೀಲಿ ಕೇಳಿದ್ರಂತೆ, ಒಂದು ಅಂಗಡೀಲಿ ಸಿಕ್ಕಿದೆ ಅಂತೆ ಅವ್ರಿಗೆ ಕೆಲಸ. ಅಂದರೆ ಮಾಮೂಲಿ ಫಾಲ್ಸು ಕುಚ್ಚು ಹಾಕೋದು. ಅದನ್ನು ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು. ಒಂದು ಅಂಗಡೀಲಿ ಮಾಡ್ತಾಯಿರಿ, ಆಮೇಲೆ ಯಾರಾದರೂ ಹೇಳಿದ್ರೆ ಸಿಕ್ಕೇ ಸಿಗುತ್ತೆ, ಇಲ್ಲ ಅಕ್ಕಪಕ್ಕದವ್ರು ಮಾಡ್ಬೋದು ಅಂತ ನಾನು ಅವ್ರಿಗೆ ಎಂಕರೇಜ್ ಮಾಡಿದೆ, ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.